ಅನುಜ ಅನುಜ ಶತ್ರುಘ್ನ, ನಮ್ಮ ತಂದೆಯವರ ಆಜ್ಞಾಪಿತನಿಂದ ಮಂತ್ರಿಯು ನಮ್ಮನ್ನು ವಿಷ್ಣು ಅವಸರದಿಂದ ಕರೆದುಕೊಂಡು ಬರಲು ಕಾರಣವೇನು ಸಹೋದರ? ದಾರಿಯಲ್ಲಿ ಅನೇಕ ದುಶ್ಚಟಗಳು ಉಂಟಾದವಲ್ಲವೇ? ನನ್ನ ಮನಸ್ಸು ಏಕೋ ಕಳಗೊಳ್ಳುತ್ತಿರುವುದು ಕಾರಣವೇನು ಸಹೋದರ? ಹೋಗುವ ನಡೆ ಅಣ್ಣ, ಹೋಗುವ ನಡೆ. ಅಣ್ಣ ಹೋಗುವ ನಡೆ, ಅಣ್ಣ ಹೋಗುವ ನಡೆ. ರಾಮರಾಜ ಸ್ಥಾಪನೆಗೆ ರಾಮನಿರುವ ಸನ್ನಿಧಿಗೆ ರಾಮರಾಜ ಸ್ಥಾಪನೆಗೆ ರಾಮನಿರುವ ಸನ್ನಿಧಿಗೆ ಹೋಗುವ ನಡೆ ಅಣ್ಣ, ಹೋಗುವ ನಡೆ, ಹೋಗುವ ನಡೆ, ಹೋಗುವ ನಡೆ, ಹೋಗುವ ನಡೆ. ಅಗ್ರಜ, ನಾವುಗಳು ಬೇಗನೆ ಹೋಗಿ ತಾಯಿಯವರ ದರ್ಶನ ಪಡೆದು ಆನಂತರ ಇದರ ವಿವರಗಳನ್ನು ತಿಳಿಯೋಣ. ನಡೆಯೋಣ. ಬಾಳುವಣಗಿದು ಬರುಡು ಭೂಮಿಯಂತೆ ಬಾಳುವಣಗಿದು ಮದಿಯನ ಗೆಲಿಕೆಯೊಳಗೆ ಪಾಪಿಯೋ ಮದಿಯನ ಪಾಪಿಯಾದ ಬಂದರೆ ನಿನ್ನ ಮಾತನ್ನು ಕೇಳಿ ನಾನಿಂತ ಮೋಸ ಹೋದೆನೆ. ನನ್ನ ಕೈಯಾರ ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡೆನು. ಪ್ರಾಣೇಶ್ವರ, ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ತಾಯಿಯವರಿಗೆ ವಂದಿಸುವೆವು. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಅಮ್ಮ, ನಿನ್ನ ಈ ರೀತಿಯಾದ ದುಃಖಕ್ಕೆ ಕಾರಣವೇನು ತಾಯಿ? ಯಾರಾದರೂ ನಿನ್ನನ್ನು ಹೀಯಾಳಿಸಿದರೆ ಅಥವಾ ಧಿಕ್ಕಾರ ಮಾಡಿದರೆ ಹೇಳಮ್ಮ. ಜನನಿ ಜನತೆಯಲ್ಲಿ ಕುಮಾರ, ಆ ವಿಚಾರವನ್ನು ನಾನೇನೆಂದು ಹೇಳಲಿ? ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಮಗನೇ.
ನೀನು ಹೇಳುವುದಲ್ಲ ಚಿತ್ರವಾಗಿ ತೋರುವುದಲ್ಲ. ಜನಕನ ಮರಣಕ್ಕೆ ಕಾರಣವೇನು? ನಾನೇ ಕುಮಾರ, ನಾನೇ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯರು 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡೆನು. 1ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನಿನಗಾಗಬೇಕೆಂದು ಕೇಳಿಕೊಂಡೆನು. 2ನೇ ವರಕ್ಕೆ ರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರುಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ ಕೇಳಿದೆ. ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ, ಲಕ್ಷ್ಮಣ, ಸೀತೆ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಸ್ವರ್ಗಸ್ಥರಾದರು ಮಗನೇ, ಸ್ವರ್ಗಸ್ಥರಾದರು. ಜನಕ ಜನಕ ಕುಮಾರ, ಅಗ್ರಜ ಸಮಾಧಾನರಾಗಿರಿ, ಅಗ್ರಜ ಸಮಾಧಾನರಾಗಿರಿ. ಮಾತೆಯ ಕೊಲ್ಲೋದೆ ಮಾನಿತಾನೆ, ಮಾತೆಯ ಕೊಲ್ಲೋದೆ ಮಾನಿತಾನೆ. ನೀತಿವಂತನು ನೀನು ಭ್ರಾಂತನದೇ, ನೀತಿವಂತನು ನೀನು ಭ್ರಾಂತನದೇ. ಮಾತೆಯ ಕೊಲ್ಲೋದೆ ಮಾನಿತನೇ, ನಿನ್ನ ವಂಶ ಭೂಪನ ರಾಮ. ನಿನ್ನ ವಂಶ ಭೂಪನ ಮನವರಿ ತವಳ, ನಿನ್ನ ವಂಶ ಭೂಪನ ಮನವರಿ ತವಳ. ವಂಶ ಭೂಪನ ಮನವರಿತವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ. ಕುಲನಾಶ ಮಾಡಿ ಘನ ಕಾರ್ಯಗೈದವಳ. ಕೊಲ್ಲದೆ ಮಾನಿತನೇ, ನೀತಿವಂತನೇ ನೀನು ಭ್ರಾಂತನದೇ, ನೀತಿವಂತನೇ ನೀನು ಭ್ರಾಂತನದೇ. ಮಾತೆಯ ಕೊಲ್ಲುವುದೇ ಮಾನಿತನೇ, ಮಾನಿತನೇ, ಮಾನಿತನೇ. ಅಗ್ರಜ, ಈಕೆಯನ್ನು ಕೊಲ್ಲುವುದರಿಂದ ಮಾತೃಹತ್ಯೆ ದೋಷವಲ್ಲದೆ ರಾಮಚಂದ್ರನು ಬಹಳ ಕೋಪ ಮಾಡಿಕೊಳ್ಳುವನು. ಆದ್ದರಿಂದ ನಾವು ನಮ್ಮ ತಂದೆಗೆ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಆನಂತರ ರಾಮಚಂದ್ರನಿರುವ ಸ್ಥಳಕ್ಕೆ ಹೋಗಿ ಆತನಿಗೆ ರಾಜ್ಯಭಾರವನ್ನು ವಹಿಸಿ ನಾವು ನಿಶ್ಚಿಂತೆಯಿಂದ ಇರೋಣ. ನಡೆಯೋಣ. ಚಿತ್ರಜ್ಞ, ನಿನ್ನ ಮಾತು ವ್ಯಕ್ತವಾಗಿ ತೋರುವುದು, ಹಾಗೆ ಮಾಡೋಣ. ನಡಿ ಕುಮಾರ. ಮಗು ನಾನಿಷ್ಟೆಲ್ಲ ಮಾಡಿದ್ದು ನಿನ್ನ ಒಳತಿಗಾಗಿಲ್ಲವೇ? ನನ್ನ ಮಾತನ್ನು ಕೇಳು. ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡು ಕಂದ. ಛೇ, ನಾಚಿಕೆಯಲ್ಲಿವೆ ನಿನ್ನ ಮುಖವನ್ನು ನೋಡುವುದಕ್ಕೆ. ಇಹಪರಗಳಲ್ಲಿ ಗತಿ ಇಲ್ಲದೆ ಹೋಗುವುದು. ಛೇ ಪೋಪಿ, ಚಾಂಡಾಳಿನಿ. ಕುಮಾರ, ನನ್ನ ಮಾತನ್ನು ಕೇಳು ಕಂದ. ಸುಪ್ರಭಾತವಿದ್ದು ಪ್ರಭಾತ ಸಮಯ
ತೇಜಮಾನರವೇ ಉದಯಿಪ ಸಮಯ ಬಡರಿತ ನಮೋ ಮಂಡಲಗೆ ಪದಾರಿಸುತ್ತೆ ಬರುತ್ತಿರ ಭಾಸ್ಕರ ಪದಾರಿಸುತ್ತೆ ಬರುತ್ತಿರ ಭಾಸ್ಕರ ಕಂಪನಿಯುತಿಹ ಸುಮರುಂದಾರುತ ಕಂಪನಿಯುತಿಹ ಸುಮರುಂದಾರುತ ಕೆಂಪುಗಾನವಿದು ಕೋಗಿಲೆರವರದ ಇಂಪುಗಾನವಿದು ಕೋಗಿಲೆರವರದ ಸುಪ್ರಭಾತವಿದು ಪ್ರಭಾತ ಸಮಯ ತೇಜಮಾನರವಿ ಉದಯಿಪ ಸಮಯ ಸುಪ್ರಭಾತ. ಸೀತಾ, ಈ ಕಾರಣವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ನಿಜ ಸ್ವಾಮಿ, ಅತ್ಯಂತ ಮನೋಹರವಾಗಿರುವುದು. ಸೀತಾ, ಇದು ಇದು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತವಲ್ಲವೇ? ಅಲ್ಲಿ ನೋಡು. ಅರಣ್ಯ ಜಡೆಯಿಂದ ನೀನರಿದೆ ಕರೆಯನ್ನು ಧರಿಸಲು ಆಗಮಿಸೇ ಬಂದೆ. ಅರಣ್ಯ ಜಡೆಯಿಂದ ನೀನರಿದೆ ಕರೆಯನ್ನು ಧರಿಸಲು ಆಗಮಿಸೇ ಬಂದೆ. ಪರಮ ಪಾವನೆ ಎಂದೆನಿಸೆ ಕರೆಯನ್ನೆಲ್ಲವೂ ಧರಿಸಿದ ಮಾತೆ. ಪರಮ ಪಾವನೆ ಎಂದೆನಿಸೆ ಕರೆಯನ್ನೆಲ್ಲವೂ ಧರಿಸಿದ ಮಾತೆ. ನಿರುತದ ನಿನ್ನನ್ನು ಸರಿಸಿದ ಮಾತೆ. ನಿರುಪಮ ಚರಿತಳೆ ನಿನ್ನಯ ಚರಣವ. ನಿರುಪಮ ಚರಿತಳೆ ನಿನ್ನಯ ಚರಣವ. ನಿರುಪಮ ಚರಿತಳೆ ನಿನ್ನಯ ಚರಣವ. ನಿರುಪಮ ಚರಿತಳೆ ನಿನ್ನಯ ಚರಣಯ ಅನುನಯಲ್ಲಿ ಐರಂಗರಿಗೆ ಬಯಸುರನು ಸುರನರ ಹೇಳಿತೆ ವರಗಂಗೆ. ಪರಮ ಪಾವನ ಕರುಣಾಚರಂಗೆ ಸುರನರ ಹೇಳಿತೆ ವರಗಂಗೆ ವರಗಂಗೆ ವರಗಂಗೆ. ಸೀತಾ, ನಮ್ಮ ಮಾತಾಪಿತೃಗಳಿಗೆ ಸದ್ಗತಿಯನ್ನು ಕೊಟ್ಟು ಕಾಪಾಡಿದ ಗಂಗಾಮಾತೆಗೆ ಒಂದು ನಾರ್ಪಣೆಯನ್ನು ಅರ್ಪಿಸೋಣ ಬನ್ನಿರಿ. ಹಾಗೆ ಆಗಲಿ ಸ್ವಾಮಿ. ತಾಯಿ ಗಂಗಾಮಾತೆ, ನಮ್ಮ ಈ 14 ವರ್ಷದ ವನವಾಸದಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ತೋರದಂತೆ ಸದಾ ಕಾಲವು ನಮ್ಮನ್ನು ರಕ್ಷಿಸುವ ಭಾರ ನಿನ್ನನ್ನೇ ಕೂಡಿರುವುದು. ರಘುವಂಶ ಸೋಮ ರಮ ರಾಮ ರಾಮ ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ. ಕಮಿತಾರ್ಥ ವಿವಾಚಮ ಸುಂದರಾಂಗ ಕಮಿತಾರ್ಥ ವಿವಾಚಮ ಸುಂದರಾಂಗ
राम श्री राम राम पाहि रघुराम श्री रघुराम श्री राम ಗೋಪಾಲಿನ ನಾಮ ಜಪ ಮಾತ್ರ ದಿಂದ ಗೋಪಾಲಿನ ನಾಮ ಜಪ ಮಾತ್ರ ದಿಂದ ಪಾಪನಾಶ ಮಾಡಿ ಪಾಪನಾಶ ಮಾಡಿ ರಘುರಾಮ ಶ್ರೀ ರಾಮ ರಾಮ ಪಾಹಿ ರಘುರಾಮ ಶ್ರೀ ರಘುರಾಮ ಶ್ರೀ ರಾಮ 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 ದೇವ ತಮ್ಮ ದರ್ಶನದಿಂದ ನಾನು ಧನ್ಯನಾದೆನು ದೇವ, ಧನ್ಯನಾದೆನು. ಅಯ್ಯ ನಿನಗೆ ಶುಭವಾಗಲಿ. ಅಯ್ಯ ನೀನು ಯಾರು? ಪ್ರಭು ರಾಮಚಂದ್ರ, ನಿಮ್ಮ ತಂದೆಗೆ ಆಪ್ತ ಮಿತ್ರನಾದ ನನ್ನನ್ನು ಗೃಹರಾಜರೆಂದು ಕರೆಯುವರು. ಅದಲ್ಲದೆ ಈ ಪ್ರಾಂತ್ಯಕ್ಕೆಲ್ಲ ನಾನೇ ಅಧಿಪತಿಯಾಗಿರುವೆನು. ಇದುವರೆಗೂ ನಾನು ನಿಶ್ಚಿಂತೆಯಿಂದ ನಾನು ನಿಮ್ಮನ್ನು ಕಂಡು ಧನ್ಯನಾದೆನು ದೇವ, ಧನ್ಯನಾದೆನು. ಅಯ್ಯ ಗೃಹರಾಜ, ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಪತ್ನಿಯೊಡನೆ ನಾವು ವನವಾಸಕ್ಕೆ ಬಂದಿರಬೇಕು. ಇಲ್ಲಿ ಬಹಳ ಬಂದಿರಲು ಸಾಧ್ಯವಿಲ್ಲ. ನಿನ್ನ ನಿಚ್ಚಲವಾದ ಭಕ್ತಿಗೆ ಮೆಚ್ಚಿದನು, ಪ್ರತಿಯಾಗಿ ಮೆಚ್ಚಿದನು. ನೀನು ಈ ಗಂಗಾಮಾತೆಯನ್ನು ದಾಟಿಸಿದರೆ ಅಷ್ಟೇ ಸಾಕು ದೇವ. ನಿನ ನಾಮವೇ ಪ್ರೇಮಾಮೃತವೋ, ನಿನ ಧ್ಯಾನವೇ ಆನಂದಮಯವೋ. ನಿನ ನಾಮವೇ ಪ್ರೇಮಾಮೃತವೋ, ನಿನ ಧ್ಯಾನವೇ ಆನಂದಮಯವೋ. ಆದಿ ಬ್ರಹ್ಮ ಪರಮೇಶ್ವರ ರೂಪ, ಆದಿ ಬ್ರಹ್ಮ ಪರಮೇಶ್ವರ ರೂಪ, ಶಂಕು ಚಕ್ರದ ನರಹರಿ ರೂಪ. ಶಂಕುಚಕ್ರಧರ ನರಹರಿ ರೂಪ, ಜಯ ಜಯ ರಾಮ ಜಯ ಗಣ ಜಯ ಜಯ ಶ್ರೀರಾಮ. ರಾಮ ಸುಂದರ ಶುಭನ ಶ್ರೀರಾಮ ಅಗಳಿತ ಗುಣಲ. ಜಯ ಹೋ ರಾಮಲೀಲಾ ಮೇ ಶ್ಯಾಮ ವನಮಾಲಿಕಾ ರಾಮ 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 ರಾಮ. ದೇವ, ಈ ಫಲಹಾರಗಳನ್ನು ಸ್ವೀಕರಿಸಬೇಕು. ನಾಳೆ ಸಿದ್ಧವಾಗಿರುವುದು.
ದೇವ, ನಾವಿಯೂ ಸಿದ್ಧವಾಗಿರುವುದು, ತಾವುಗಳು ದಯಮಾಡಿಸಬೇಕು. ಇಂದಾಂಬಿಯ ಧನ್ಯನಾದೆ, ಇಂದಾಂಬಿಯ ಧನ್ಯ ದೇವಾ. ಸಮುದ್ರ ದಾಟಿಸುವ ಇವರ ನದಿ ದಾಟಿಸುವ, ಸಮುದ್ರ ದಾಟಿಸುವ ಇವರ ನದಿ ದಾಟಿಸುವ. ಇಂದಾಂಬಿಯ ಧನ್ಯನಾದೆ, ಇಂದಾಂಬಿಯ ಧನ್ಯನಾದೆ ದೇವಾ. ದೇವ ದೇವ ನಿನ್ನಂದವ ಸಿರಿಯಂದನಿ ಪಾಲಿಸುವೆ, ದೇವ ದೇವ ನಿನ್ನಂದವ ಸಿರಿಯಂದನಿ ಪಾಲಿಸು. ಇಂದಾಂಬಿಯ ಧನ್ಯನಾದೆ, ಇಂದಾಂಬಿಯ ಧನ್ಯ ದೇವಾ 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 ದೇವಾ. ಎಲ್ಲಿರುವೆ ರಾಘವ ಕಾನನ ಮಾಜರೆ, ಎಲ್ಲಿರುವೆ ರಾಘವ ಕಾನನ ಮಾಜರೆ. ಅಲೆದಲೆದು ನಾವು ಅಡವಿಯಳೆಂದು, ಅಲೆದಲೆದು ನಾವು ಅಡವಿಯಳೆಂದು ಬಳಲುತ್ತಲಿರುವೆವು ದಾರಿಯು ಕಾಣದೆ. ಬಳಲುತ್ತಲಿರುವೆವು ದಾರಿಯು ಕಾಣದೆ. ಎಲ್ಲಿರುವೆ ರಾಘವ ಕಾನನ ಮಾಜರೆ. ರಾಮ ರಾಮ ರಾಮಚಂದ್ರ ಪರಂದಾಮ ದಶರಥ ಸುತ ನಾಮ ಅಸುರ ನಾಮ. ಲಕ್ಷ್ಮಣ, ಇದೇನು ಇಂತಹ ನಿರ್ಜನವಾದ ಪ್ರದೇಶದಲ್ಲಿ ಇಷ್ಟೊಂದು ಗದ್ದಲವಾಗುತ್ತಿರುವುದಲ್ಲ? ಅದೇನೋ ನೋಡಿಕೊಂಡು ಬಾ. ಅಣ್ಣ, ಅದೋ ಭರತನ ಸೈನ್ಯವು ತನಗೆ ಪಟ್ಟಾಭಿಷೇಕವಾಯಿತೆಂಬ ದುರಹಂಕಾರದಿಂದ ನಮ್ಮನ್ನು ಅಣಕಿಸುವುದಕ್ಕೋಸ್ಕರವೋ ಅಥವಾ ನಮ್ಮ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರವೋ ಬರುತ್ತಿರುವರು. ಆಗಲಿ, ಅವರ ಸೈನ್ಯವನ್ನು ಇಷ್ಟು ಅನರ್ಥಕ್ಕೆ ಕಾರಣವಾದ ಕೈಕೆಯನ್ನು ಒಂದೇ ಬಾಣದಿಂದ ಸಂಹರಿಸುವೆನು. ಅಜ್ಞಾನ ಕೊಡೋಣ. ಬೇಗ ಬೇಗ. ರಾಮ ಪರಂದಾಮ ದಶರಥ ರಾಮ. ರಾಮ ಪರಂದಾಮ ದಶರಥ ಸುತ ನಾಮ. ಬಾಸುರ ನಾಮ ಸದಾ ರಾಮ ನಾಮ. ಬಾಸುರ ನಾಮ ಸದಾ ರಾಮ ನಾಮ. ರಾವಣ ನಾಮ ಶ್ರೀ ರಾಮ ಪರಂದಾಮ. ರಾಮ
ಸುನೀತಾ ರಘುವಂಶ ಖ್ಯಾತ ಸುನೀತಾ ನಮ್ಮನ್ನು ಕಾಪಾಡು. ಅನುಜರೇ, ನಿಮಗೆ ಶುಭವಾಗಲಿ. ಮೇಲಕ್ಕೆ ಹೇಳಿ. ಬಾ ಸಹೋದರ ಭರತ, ಅದೇಕೆ ತುರ ನಿಂತಿರುವೆ? ನನ್ನನ್ನು ಹಾಲಂಗಿಸು. ಭರತ, ಅಯೋಧ್ಯಾಧಿಪತಿಯಾದ ನೀನು ಅದು ಬರಿತಲೆಯಲ್ಲಿ ಬರಿಗಾಲಲ್ಲಿ ಬಂದಿರುವೆ ಅಲ್ಲ, ರಾಜ್ಯ ಖಚಿತವಾದ ವೇಷಭೂಷಣಗಳಿಲ್ಲದೆ ಬಂದಿರುವೆ ಅಲ್ಲ. ಅದಿರಲಿ ಅನುಜ, ಮಾತಾಪಿತೃಗಳು ಕ್ಷೇಮದಿಂದಿರುವರೆ? ಅಣ್ಣ, ಸಹಿಸಲು ಅಸಾಧ್ಯವಾದ ಈ ದುಃಖವನ್ನು ನಿನ್ನೊಡನೆ ನಾನು ಏನನ್ನೇ ಹೇಳಲಿ? ಅದೇನು ವತ್ಸ ಭರತ, ಅದೇನು ಸಹೋದರ, ಅದೇನು ಬೇಗನೆ ಹೇಳಬಾರದೆ? ರಾಮಚಂದ್ರ, ನಿಮ್ಮ ತಾಯಿಯಾದ ದಶೆಯಿಂದ ನನಗುಂಟಾದ ದುಃಖವನ್ನು ಸಹಿಸಲಾರದೆ ನಮ್ಮ ತಂದೆಯವರು ನೀನು ಅಯೋಧ್ಯವನ್ನು ತ್ಯಜಿಸಿದ ಕೂಡಲೇ ನಿನ್ನ ಮೇಲಿನ ವ್ಯಾಮೋಹದಿಂದ ಕೊರಗಿ ಪರಲೋಕ ಯಾತ್ರೆ ಮಾಡಿ ಜನಕ ಜನಕ ಮಹಿತ ಪ್ರಿಯತಮ ಅಗಲಿ ಕೋದೆಯ ಸಹಿತೆ ಜನಕ ಮಹಿತ ಪ್ರಿಯತಮ ಅಗಲಿ ಕೋದೆಯ ಸಹಿತೆ ಜನ್ಮದಾತ ಪಿತದಶಾ ವದನೆ ಆಗಲಿ ಕೋದೆಯ ಸಂತಾಪವ ಜನಕ ಮಹಿತ ಪ್ರಿಯತಮ ಆಗಲಿ ಕೋದೆಯ ಸಹಿತೆ ಜನಕ ಮೃತನಾದಯ. ಅಯ್ಯೋ ಅಯ್ಯೋಯೇ ಜನಕ, 4 ಮಂದಿ ಪುತ್ರರಿದ್ದೀಯು ಮರಣಹಾರಣ ಕಾಲದಲ್ಲಿ ನಿನ್ನನ್ನು ಸಂತೈಸುವುದಿಲ್ಲದಾಯಿತೆ. ಹಾ ಜನಕ. ಅನುಜರೇ, ದೈವಕ್ಕೆ ಸಹನೆ ಇಲ್ಲದೆ ಹೋಯಿತೆ. ಇರಲಿ, ನಾವು ಮಾಡತಕ್ಕದ್ದೇನಿದೆ? ಮಾತಾಶ್ರೀಯರು ಕ್ಷೇಮದಿಂದಿರುವರೇ? ಅಣ್ಣ, ಪತಿಶೋಕ ಪೀಡಿತರಾದ ಮಾತೃಶ್ರೀಯರೆಲ್ಲರೂ ಪತಿಯನ್ನು ಕಳೆದುಕೊಂಡು ದುಃಖದಿಂದಲೂ ಹಾಗೂ ನಿನ್ನ ಹಗುಳಿಕೆಯಿಂದಲೂ ನಿನ್ನನ್ನೇ ನೆನೆದು ಚಿಂತಿಸುತ್ತಿರುವರಣ್ಣ. ಆದ್ದರಿಂದ ನಮ್ಮನ್ನು ಕಾಪಾಡಬೇಕು. ಭರತ, ನಾನು 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಅಯೋಧ್ಯೆಗೆ ಹಿಂದಿರುಗಿ ಬರುವೆನು. ಆವರೆಗೂ ರಾಜ್ಯವನ್ನು ನೀನೇ ಪಾಲಿಸು. ಅಣ್ಣ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ಪ್ರಬಲವಾದ ಈ ಕೋಸಲ ದೇಶವನ್ನು ಆಳುವುದಕ್ಕೆ ನನಗೆ ಶಕ್ತಿ ಇರುವುದೇ.
ನನ್ನ ಮಾತನ್ನು ಕೇಳು. ಅಯೋಧ್ಯಕ್ಕೆ ಹಿಂದಿರುಗಿ ಬಂದು ಪಟ್ಟಾಭಿಷಕ್ತನಾಗು. ಮಾತೆಯವರನ್ನು ನಮ್ಮನ್ನು ಕಾಪಾಡು. ಪ್ರಿಯ ಸಹೋದರ ಭರತ, ನೀನು ಹೇಳುವುದು ಒಂದು ರೀತಿ ನ್ಯಾಯವೇ ಸರಿ. ಆದರೆ ಮಾತೆ ಇಷ್ಟವೂ ಅದಲ್ಲವಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ, ಮೃತರಾದ ನಮ್ಮ ತಂದೆಯು ಕೊಟ್ಟ ಮಾತಿಗೆ ಪುತ್ರರಾಗಿ ಜನಿಸಿದ ನಾವುಗಳು ಕೊಟ್ಟ ಮಾತಿಗೆ ಈಡಾಗಲಾರಿವೆ. ಅಲ್ಲಿವರೆಗೂ ನಾ ಬರುವವರೆಗೂ ರಾಜ್ಯವನ್ನು ನೀನೇ ಪಾಲಿಸು ಸಹೋದರ. ಅಗ್ರಜ, ನೀನು ತಂದೆಯವರಿಲ್ಲದ ಈ ಶೂನ್ಯದ ರಾಜ್ಯವನ್ನು ನಾನು ಹೇಗೆ ಪ್ರವೇಶ ಮಾಡಲಿ? ಅಣ್ಣ, ನಾವು ನಮ್ಮ ತಂದೆಯ ವಾರ್ಧಿಕಾವಸ್ಥೆಯಲ್ಲಿ ಪ್ರೇಮ ಕಾಮಾಂಧಕ ಕಾರಣನಾಗಿ ತನ್ನ ಚಿಕ್ಕ ಹೆಂಡತಿಯ ಪ್ರೇಮ ಪಾಶಕ್ಕೆ ಸಿಕ್ಕಿ ಇಷ್ಟು ಅನರ್ಥಕ್ಕೆ ಕಾರಣನಾದನು. ಆದ್ದರಿಂದ ನಾವು ನಿಮ್ಮನ್ನು ಬಿಟ್ಟು ಪಟ್ಟಣಕ್ಕೆ ಹೋಗಲಾರೆವಣ್ಣ. ನೀನೇ ನಮ್ಮನ್ನು ಕಾಪಾಡಬೇಕು. ಅನುಜರೇ, ಈ ಅನಿತ್ಯವಾದ ರಾಜ್ಯಭಾರದಿಂದ ನನಗೆ ಏನು ಪ್ರಯೋಜನ? ಅಧರ್ಮದಿಂದ ಇಂದ್ರ ಪದವಿ ಬಂದರೂ ನನಗೆ ಬೇಡ. ಅನುಜರೇ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಅಣ್ಣ, ನೀನು ಎಷ್ಟು ಹೇಳಿದರೂ ನನಗೆ ಸಹನವೇ ಇಲ್ಲ ಅಣ್ಣ. ಅಲ್ಲದೆ ದಶರಥನ ಜ್ಯೇಷ್ಠ ಪುತ್ರನಾಗಿ ಈ ಕೋಸಲ ದೇಶ ರಾಜ್ಯಭಾರವನ್ನು ಆಡುವುದಕ್ಕೆ ಬದ್ಧ ಕಂಕಣನಾದ ನೀನಲ್ಲದೆ ಮತ್ತೆ ಯಾರಿಗೂ ಸಾಧ್ಯವಿಲ್ಲ ಅಣ್ಣ. ಭರತ, ನೀನು ಇಷ್ಟವಿದ್ದಂತಾಗಲಿ, ತೆಗೆದುಕೋ ಈ ಬಾಧಿಕೆಗಳನ್ನು. ಇದು ಪರಮ ಪಾವನ ಬಾಧಿಕೆ, ತಾನಿದು ಕೋಸಲ ದೇಶ ರಾಜ್ಯಭಾರ ದೊರೆಲ. ಇದನಾಂತರಿಸಿದೆ ಪಾವನ ಪರಂದ ಜಾನಕಿ, ಈ ನಾವಿರುವ ಸ್ಥಳವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪರಿವಾರದವರು ಪದೇ ಪದೇ ಬರುತ್ತಿರುವರು. ಅಲ್ಲಿ ಕಾಣುವ ಅರಣ್ಯಕ್ಕೆ ಹೋಗೋಣ, ನಡೆಯಿರಿ.
ಸಮಾನರಾರು ಕರೆಯೊಳಗಾರಿ ಹರೈ ಸುರಪತಿಯಂತೆ ಸೌಭಾಗ್ಯದಿಂದ ಸುಖದಿಂದ ಬಾಳುವ ಸುರಪತಿಯಂತೆ ಸೌಭಾಗ್ಯದಿಂದ ಸುಖದಿಂದ ಬಾಳುವರೆ ಆರರೆ 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 ಎನ್ನಯ ರಾಜಾತಿ ರಾಜ ತೇಜಾದಿ ತೇಜ ರಾಜಾದಿ ರಾಜ ತೇಜಾದಿ ಆಚಾರರೆ ಸಮರೇ ರಾಜಾದಿ ರಾಜ ತೇಜಾದಿ ತೇಜ ಆಚಾರರೆ ಸಮರೇ ಸುರಪತಿಯಂತೆ ಭಾಗ್ಯದಿ ಸುಖದಿಂದ ಬಾಳು ಆರರೆ ಆರರೆ ಹರರೆ ಎನ್ನಯ ಸಮಾನರ ಕರೆಯೊಳಗಾರಿ ಹರರೆ ಹರರೆ ಎನ್ನಯ ಸಮಾನರ ದರೆಯೊಳಗಾರಿ ಹರ ಸುರಪತಿಯಂತೆ ಗದಿಂದ ಪ್ರಾಣ ಹಿಂಸೆ ಮಾಡೋದ್ರಲ್ಲ ನನಗೆ ಸರಿಸಮಾನರು ಯಾರೂ ಇಲ್ಲ. ಈ ಧರೆಯಲ್ಲಿ ಯಾರೂ ಇಲ್ಲ. ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಸಂಹಾರ ಮಾಡಿದಾಗಲಿಂದಲೂ ಈ ದಂಡ ಕಾರಣಕ್ಕೆ ನಾನೇ ಅಧಿಪತಿಯಾಗಿದ್ದೇನೆ. ಅಲ್ಲದೆ ನನ್ನ ಮಗನಾದ ಶಂಭುಕನು ಯಾರಿಂದಲೂ ಮರಣ ಬರದ ಹಾಗೆ ಆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಿರುವನು. ಅವನು ಹೇಳುವುದರೊಳಗಾಗಿ ಅವನಿಗೆ ಬೇಕಾದಷ್ಟು ನರಮಾಂಸ ಮಾಧ್ಯವನ್ನು ಸಿದ್ಧಪಡಿಸಿದನು. ಇಂದು ನಾನು ಕಂಡುಬೆನು ಆನಂದದ, ಇಂದು ನಾನು ಕಂಡುಬೆನು ಆನಂದದ, ಇಂದು ನಾನು ಕಂಡುಬೆನು, ಇಂದು ನಾನು ಕಂಡುಬೆನು ಆನಂದವ, ಸಂದೇಹವಿಲ್ಲದೆಂದು ಮಾತ್ರವ ಇಂದು ನಾನು ಕಂಡುಬೆನು ಆನಂದವ, ಸಂದೇಹವಿಲ್ಲದೆಂದು ಮಾತ್ರವ. ನರ ಕಣ್ಣ ಗುಡ್ಡೆಗಳ ಉರ್ದು ಸಂಡಿಗೆಯ ಮಾಡಿ, ನರ ಕಣ್ಣ ಗುಡ್ಡೆಗಳ ಉರ್ದು ಸಂಡಿಗೆಯ ಮಾಡಿ, ಕಳ್ಳಕ್ಕಿತ್ತು ಸಂಡಿಗೆ ಪಾಠ ಮಾಡಿ ಕುಡಿಯುವೆ. ಇಂದು ನಾನು ಕಂಡುಬೆನು ಆನಂದವ, ಸಂದೇಹವಿಲ್ಲದಕ್ಕಿಂತ ಮಾಂಸವ. ಇಂದು ನಾನು ಕಂಡು ನರ ಕಣ್ಣ ಗುಡ್ಡೆಗಳ ಹುರ್ದು ಸಂಡಿಗೆಯ ಮಾಡಿ, ನರ ಕಣ್ಣ ಗುಡ್ಡೆಗಳ ಹುರ್ದು ಸಂಡಿಗೆಯ ಮಾಡಿ, ಕಳ್ಳಕ್ಕಿತ್ತು ಸಂಡಿಗೆಯ ಪಾಯಸ ಮಾಡಿ ಕುಡಿವೆ. ಇಂದು ನಾನು ಆನಂದವ, ಸಂದೇಹವಿಲ್ಲದಕ್ಕಿಂತ ಮಾಂಸವ. ನರ ಕಣ್ಣ ಗುಡ್ಡೆಗಳ ಹುರಿದು ಸಂಡಿಗೆಯ ಮಾಡಿ, ನರ ಕಣ್ಣ ಗುಡ್ಡೆಗಳ ಹುರಿದು ಸಂಡಿಗೆಯ ಮಾಡಿ, ಕಳ್ಳಕ್ಕಿತ್ತು ಸಂಡಿಗೆಯ ಪಾಯಸ ಮಾಡಿ ಕುಡಿಯುವೆ. ಕಳ್ಳಕ್ಕಿತ್ತು ಸಂಡಿಗೆಯ ಪಾಯಸ ಮಾಡಿ ಕುಡಿಯುವೆ. ಇಂದು ನಾನು ಬಂದುವೆನು ಆನಂದವ, ಸಂದೇಹವಿಲ್ಲದಕ್ಕಿಂತ ಮಾಂಸವ. ಈಗಲೇ ನನ್ನ ಮಗನಾದ ಶಂಭುಕನನ್ನು ಹುಡುಕಿಕೊಂಡು ಬರುವೆನು. ಶಂಭುಕ, ಲೇ ಮಗನೇ, ಶಂಭುಕ.
ಮಗನೇ, ಇರುವ ಒಬ್ಬ ಮಗನನ್ನು ಕಳೆದುಕೊಂಡೇನಲ್ಲ. ಅಯ್ಯೋ ಮಗನೇ ಶಂಭುಕ, ಅವರು ಈಗ ನನ್ನ ಕೈಗೆ ಸಿಕ್ಕಿದ್ದಾರೆ. ಹಾಗೆ ಗಸಗಸನೆ ಆಗದು ನುಂಗಿ ಬಿಡುವೇನು? ಎಲ್ಲಿಯೂ ಕಾಣುತ್ತಿಲ್ಲವಲ್ಲ, ಎಲ್ಲೋ ನರಮನುಷ್ಯರ ವಾಸನೆ ಬರುತ್ತಿರುವುದಲ್ಲ. ಅದು ಅದು ನನ್ನ ಮಗನನ್ನು ಕೊಂದ ಪಾಪಿಗಳು. ಅವರನ್ನು ಈಗ ಜೀವ ಸಹಿತ ನುಂಗಿ ಬಿಡುವೆನು. ಇದೇನಿದು? ಇವರನ್ನು ನೋಡಿದರೆ ನನ್ನ ಕೋಪವೆಲ್ಲವೂ ಶಾಂತವಾಗಿ ಏನೋ ಒಂದು ರೀತಿಯ ಮೋಹಭ್ರಾಂತಿ ಉಂಟಾಗುತ್ತಿರುವುದಲ್ಲ. ಅವರ ಪಕ್ಕದಲ್ಲಿ ಬರುವ ಸುಂದರಿಯು ಕುಳಿತಿರುವಳು. ಓಹೋ, ಅವಳು ಅವನ ಪತ್ನಿಯಾಗಿರಬಹುದು. ನಾನು ಈ ರೂಪಿನಿಂದ ಹೋದರೆ ಅವರು ನನ್ನ ವರಿಸುವರು ಅಥವಾ ವರಿಸೆ ಹಾಕುವರು. ಆದ್ದರಿಂದ ನಾನು ಈ ಕಾಮರೂಪ ಶಕ್ತಿಯಿಂದ ಓರ್ವ ಸುಂದರ ಸ್ತ್ರೀರೂಪವನ್ನು ಧರಿಸಿ ಇವರನ್ನು ಮೋಹಿಸದೆ ಬಿಡುವುದೇ ಇಲ್ಲ. ನಾನೀತ ನಾನೀಗಲೇ ವರಿಸುವೆ, ನಾನೀತ ನಾನೀಗಲೇ, ನಾನೀತ ನಾನೀಗಲೇ ವರಿಸುವೆ, ನಾನೀತ ನಾನೀಗಲೇ. ಏನಾದರೂ ಆಗಲಿ ಇವರನ್ನು, ಏನಾದರೂ ಆಗಲಿ ಇವರನ್ನು, ನಾನೀತ ನಾನೀತ ನಾನೀಗಲೇ ಪಲ್ಲವಗಳನ್ನ ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನು ಹಾಸಿ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನು ಹಾಸಿ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆನು. ನಾನೀತ ನಾನೀಗಲೇ ವರಿಸುವೆ, ನಾನೀತ ನಾನೀಗಲೇ. ಏನಾದರೂ ಆಗಲಿ ಇವರನ್ನು, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನು ಹಾಸಿ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನು ಹಾಸಿ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುಟ್ಟಿಸಿ ನಾನೀತ ನಾನೀಗಲೇ ವರಿಸುವೆ, ನಾನೀತ ನಾನೀಗಲೇ. ಚೆಂಡು ಮಲ್ಲಿಗೆ ಹೂವ ಮಲ್ಲಿಗೆ ಮುಡಿಕೊಂಡು, ಚೆಂಡು ಮಲ್ಲಿಗೆ ಹೂವ ಮಂಡೆಯಲ್ಲಿ ಮುಡಿಕೊಂಡು ಗಂಡನನ್ನ ಮಾಡಿಕೊಂಡು, ಗಂಡನನ್ನ ಮಾಡಿಕೊಂಡು ಗಲ್ಲಕ್ಕೆ ಮುದ್ದಿಡು. ನಾನೀತ ನಾನೀಗಲೇ ವರಿಸುವೆ, ನಾನೀತ ನಾನೀಗಲೇ. ಏನಾದರೂ ಆಗಲಿ ಇವರನ್ನು, ಏನಾದರೂ ಆಗಲಿ ಇವರನ್ನು. ನಾನೀತ ನಾನೀಗಲೇ ವರಿಸುವೆ, ನಾನೀತ ನಾನೀಗಲೇ.
ಈಗ ಸುಂದರವಾಗಿಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಜಗದೊಳಗೆ 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 ಸುಂದರಿಯಲ್ಲ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ. ಆಹಾ, ಏನು ರೂಪು, ಏನು ಲಾವಣ್ಯ! ಈತನನ್ನು ನೋಡುತ್ತಿದ್ದರೆ ನನ್ನ ಮನಸ್ಸೇ ನಿಲ್ಲದಲ್ಲ. ಒಬ್ಬ ಮಗ ಸತ್ತರೇನು, ಈತನನ್ನು ಕಟ್ಟಿಕೊಂಡು 100 ಮಕ್ಕಳನ್ನು ಪಡೆಯುತ್ತೇನೆ. ಸುಂದರಾಂಗ, ಮೋಹನಾಂಗ, ಪ್ರಾಣೇಶ್ವರ, ಯಾರು ಹೃದಯೇಶ್ವರ. ಯಾರು ಇದು? ಯಾರು? ಗಂಧರ್ವಕನೆಯೋ ಅಥವಾ ಸೌಂದರ್ಯೋ? ಅವರೆಲ್ಲರೂ ನಮ್ಮ ಅರಮನೆಯ ದಾಸಿರಾಗಿರುವರು ಪ್ರಿಯ. ಓಹೋ, ಹಾಗಿದ್ರೆ ನೀನು ದೈವಕನೆಯೇ ಇರಬೇಕು. ಆಹಾ, ಅವರೆಲ್ಲರೂ ನಮ್ಮ ಅರಮನೆಯಲ್ಲಿ ನರ್ತಕಿರೇ ಆಗಿರುವರು. ಹಾಗಿದ್ರೆ ನೀನು ದೇವತೆಯೇ ಇರಬೇಕು. ಖಂಡಿತವಾಗಿ ಇಲ್ಲ. ನಾನು ಯಾರೆಂದು ಹೇಳಲೇಬೇಕೆ? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕನಕನಕ ಸರ್ಪನಕ ಎಂದು ಕರೆಯುವರು. ಓಹೋ, ಬಹಳ ಬಹಳ ಚಾತುರ್ಯತೆಯಿಂದ ಮಾತಾಡವೆ ಆ ಸೂರ್ಪನಕ. ಅಮ್ಮ, ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಪತ್ನಿಯೊಡನೆ ಕಾಡಿಗೆ ಬಂದಿರುವೆನು. ಅದಿರಲಿ, ನೀನು ಒಂಟಿಯಾಗಿ ಈ ರೀತಿ ಈ ಕಾಡಿನಲ್ಲಿ ಸಂಚರಿಸಲು ಕಾರಣವೇನು? ನೀವೇ ಕಾರಣನು ಪ್ರಿಯ. ನೀನ್ಯಾರು ಪೇಳಲೆ ಮಾರೋನೆ ಮಣಿಯಳೆ, ನೀನ್ಯಾರು ಪೇಳಲೆ ಮಾನೋನೆ ಮಣಿಯಳೆ, ಸಲ್ಲ ತಾಂಗಿ ಸಲ್ಲದಿರೋ ದೂರ ನೀನು ಹೋಗಲೆ, ಸಣ್ಣ ತಾಂಗಿ ಸಲ್ಲದಿರೋ ದೂರ ನೀನು ಹೋಗಲೆ, ಯಾರು ಪೇಳಲೆ ಮಾನೋನೆ ಮಣಿಯಳೆ, ನೀನ್ಯಾರು ಪೇಳಲೆ ಮಾನೋನೆ ಮಣಿಯಳೆ, ಸಲ್ಲ ತಾಂಗಿ ಸಲ್ಲದಿರೋ ದೂರ ನೀನು ಹೋಗಲೆ. ಏಕಪತ್ನಿ ರತಸ್ತನ ಏಕೆ ನನ್ನ ಕಾಡುವೆ, ಏಕಪತ್ನಿ ರತಸ್ತನ ಏಕೆ ನನ್ನ ಕಾಡುವೆ, ತಂದೆ ತಾಂಗಿ ಸಲ್ಲದಿರು ದೂರ ನೀನು ಹೋಗಲೆ, ತಂದೆ ತಾಂಗಿ ಸಲ್ಲದಿರು ದೂರ ನೀನು ಹೋಗಲೆ, ನೀನ್ಯಾರು ಕೇಳಲೆ ಮಾನೋನೆ ಮಡಿಯಲೆ, ನೀನ್ಯಾರು ಕೇಳಲೆ ಮಾನೋನೆ ಮಡಿಯಲೆ, ಸಲ್ಲು ತಾಂಗಿ ಸಲ್ಲದಿರು ದೂರ ನೀನು ಹೋಗಲೆ. ಸೀತಾ, ನೋಡಿದೆಯಾ ಎಷ್ಟು? ಪ್ರಿಯಾ, ಸುಂದರಂಗ, ನನ್ನನ್ನು ಲಗ್ನ ಮಾಡಿಕೊಳ್ಳಬಾರದೆ? ಅಮ್ಮ, ನಾನು ಏಕಪತ್ನಿ ವೃತಸ್ಥನು, ಪರಸ್ತ್ರೀಯನ್ನು ಖಂಡಿತ ಸಹ ನೋಡುವುದಿಲ್ಲ. ಇನ್ನೂ ಒಳ್ಳೇದಾಯ್ತಲ್ಲ. ಈಗಲೂ ಇವಳನ್ನು ತ್ಯಜಿಸು, ನನ್ನನ್ನು ವರಿಸು, ಆಗಲೂ ನೀವು ಏಕಪತ್ನಿ ತರಿಸ್ತಾರೆ ಆಗುವುದಿಲ್ಲವೇ? ಒಂದೇ ಒಂದ್ಸರಿ ಎತ್ ನೋಡಬಾರ್ದ ಕಣ್ಣ? ಈಗ ಚೆನ್ನಾಯ್ತು. ನೋಡಿದೆಯಾ ಸೀತಾ? ನೋಡುತ್ತಿರುವೆನು ಸ್ವಾಮಿ. ಪಾಪ ಆಕೆ ಬಾಧೆ ಏನೆಂಬುದನ್ನು ತೀರಿಸಬಾರದೆ? ನೋಡಿ ಸುಮ್ಮನೆ ಸೀತಾ. ಎಲೆ ಸುಂದರಿ, ಮತ್ತೆ ಏತಕ್ಕಾಗಿ ಬಂದೆ? ಹೇಳಿದನಲ್ಲ ಪ್ರಿಯ, ಈ ರೂಪ ನೋಡಿ ಮನಸ್ಸೋತು ಕರಗಿ ನೀರಾಗಿ ಬಂದಿದ್ದೇನೆ. ಪ್ರಿಯಾ, ಒಂದೇ ಒಂದ್ಸರಿ ಹಿಡ್ಕಬಾರ್ದ? ಎಲೆ ಸುಂದರಿ, ಎಲೆ ಸುಂದರ, ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಅಲ್ಲಿಗೆ ಹೋಗು, ನಿನ್ನ ಕಾರ್ಯವು ಪೂರ್ತಿ ಆಗುವುದು. ಅಷ್ಟೇನೆ. ತನುಜಳು ನೀನು ಮನುಜರು ನಾವು, ತನುಜಳು ನೀನು ಮನುಜರು ನಾವು, ಮನಸ್ಸಿದ ನಾಟ್ಯಕ್ಕೆ ಮನಸ್ಸಿಡಬಹುದೇ, ಮನಸ್ಸಿದ ನಾಟ್ಯಕ್ಕೆ ಮನಸ್ಸಿಡಬಹುದೇ, ನ್ಯಾಯವೇ ನಿನಗಿದೋ ಮೋಹನಾಗೆ, ನ್ಯಾಯವೇ ನಿನಗಿದೋ ದೇಯವಲ್ಲವೇ, ತನುಜಳು ನೀನು.
ಸುಂದರಾಂಗ, ನನ್ನನ್ನು ಲಗ್ನ ಮಾಡಿಕೊಳ್ಳಿ. ಅಮ್ಮ, ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ಅಲ್ಲಿಗೆ ಹೋಗುವ, ಅವನು ನಿನ್ನನ್ನು ವರಿಸುವನು. ಓ, ನಿಮಗೆ ಸಹೋದರ ಬೇರೆ ಇದ್ದಾನೆಯೇ? ಹೌದಮ್ಮ. ಆತನ ನಿಮ್ಮ ಹಾಗೆ ಸುಂದರವಾಗಿರುವನೇ? ನನಗಿಂತಲೂ ಒಳ್ಳೆ ಗುಣವಂತನಮ್ಮ. ಜೊತೆಯಲ್ಲಿ ಈ ರೀತಿ ಪತ್ನಿಯನ್ನು ಕರೆದುಕೊಂಡು ಬಂದಿಲ್ಲ ತಾನೇ? ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾವು ವನವಾಸಕ್ಕೆ ಬಂದಿರುವೆವಮ್ಮ. ಹಾಗಾದರೆ ಅವನೇ ನಮ್ಮ ಸೋದರತೆ ಮಗ. ಆದ್ರೂ ಇದನ್ನು ಬಿಟ್ಟ ಮೇಲೆ ಬಿಟ್ಟೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಪ್ರಿಯಾ, ನನ್ನನ್ನು ಲಗ್ನ ಮಾಡಿಕೊಳ್ಳಿ ಪ್ರಿಯಾ. ಬಿಟ್ಟು ಆಗಲೇ ನನಗೆ ಲಗ್ನವಾಗಿದೆಯಮ್ಮ. ಒಟ್ನಲ್ಲಿ ನಿಮ್ ಕೈಲಿ ಆಗದೇ ಇಲ್ಲ. ಸುಸ್ತಾಗಲೇ. ಪಾಪ, ಆಗಲ್ಲ. ಸರಿ ಪ್ರಿಯಾ. ತಂಗಡಿ ತಂಗಡಿ ತಂಪನು ಚೆಲ್ಲಿದೆ, ತಂಗಡಿ ತಂಗಡಿ ತಂಪನು ಚೆಲ್ಲಿದೆ, ಮನೆಗೆ ಬಂದು ಕರೆದು ಹೋಗು, ನಿಂತನಂತೆ ಬಂದು ನಿನ್ನ ಸೇರಿಕೊಳ್ಳಿ, ಮಾನನ್ನನಲ್ಲಿ ಹಾಡಿ ಕುಡಿಯು, ನಾವು ಸೇರಿನಲ್ಲಿ ಕುಡಿ ಕುಡಿಯು. ನಿಜ, ಆತಗಿಂತ ಈತನೇ ಚೆನ್ನಾಗಿದ್ದಾನೆ. ಏನು ರೂಪು, ಏನು ಲಾವಣ್ಯ, ಏನು ಸುಂದರವಾಗಿದ್ದಾನಪ್ಪ ಈ ಸುಂದರ. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮರಣ ಮನೋಜ್ಞ, ಮರಣ ಮನೋಜ್ಞ, ಕಿರಣೋನ ಕಾಣೆ, ಈ ಸುಂದರ ಚಂದದ ಆಕಾರ, ಈ ಸುಂದರ. ಚಾರು ರೂಪದ ಸಾರವಲ್ಲ ಕೇಳೆ, ಚಾರು ರೂಪದ ಸಾರವಲ್ಲ ಕೇಳೆ, ಸೇರೆ ಮನಕ್ಕೆ, ಸೇರೆ ಮನಕ್ಕೆ ನಿರನೋನ ಕಾಣೆ, ಚಿನ್ನದ ಆಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಹಿಂದ್ಗಡೆನೇ ಹೀಗಿದ್ದಾನೆ, ಇನ್ನು ಮುಂದೆ ಅದು ಹೇಗಿದೆಯೋ ಮುಖ ಕಮಲ. ಏನನ್ನು ನೋಡ್ತಾ ನಿಂತ್ಕೊಂಡಿದ್ದಾನಲ್ಲ ಪ್ರಿಯ. ಅಲ್ಲೇನೈತೆ, ಎಲ್ಲ ಒಡಗ್ಕೊಂಡು ಹೋಗೈತೆ, ಗುಂಡು ಗುಂಡಾಗಿ ದುಂಡು ದುಂಡಾಗಿ ಎಲ್ಲವೂ ಇಲ್ಲಿರುವುದು ನೋಡಬಾರದೆ? ಓ ಪ್ರಿಯಾ, ಸುಂದರಂಕ, ಮನೋಹರ, ಸ್ವಲ್ಪ ತಿರುಗಿ ನೋಡಬಾರ್ದ? ಎಲ್ಲವೋ ಸುಂದರಿ, ನೀನು ಯಾರು? ಈ ದುರ್ಗಮಯವಾದ ಕಾಡಿನಲ್ಲಿ ಒಂಟಿಯಾಗಿ ಸಂಚರಿಸಲು ಕಾರಣವೇನು? ಸ್ವಲ್ಪ ನಿಧಾನಕ್ಕೆ ಮಾತಾಡು ಪ್ರಿಯ. ಬಹಳ ಉದ್ದ ಆಯ್ತಪ್ಪ ನಿಮ್ದು. ಸ್ವಲ್ಪ ತುಂಡು ತುಂಡಾಗಿ ಕೇಳು ಪ್ರಿಯ. ನಾನು ಯಾರೆಂದು ಹೇಳಲೇಬೇಕೆ? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕ 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 ಸ್ವಲ್ಪ ನಕ ಎಂದು ಕರೆಯುವರು. ನಾನಿಲ್ಲಿಗೆ ಬರಲು ನೀವೇ ಕಾರಣ. ಇದೇ ಮಾರ್ಗವಾಗಿ ಹೋಗುತ್ತಿದ್ದೇನು. ವಿರಹ ವೇದನಿಂದ ನೊಂದು ಬೆಂದು ಬಳಲಿ ಬೆಂಡಾಗಿ ಬಂದಿದ್ದೇನೆ. ಪ್ರಿಯಾ, ಒಂದೇ ಒಂದ್ಸರಿ ಹಿಡ್ಕೋಬಾರ್ದ ಕೈನ? ಮಾಡ್ಕೋಬಾರ್ದ ಲಗ್ನನ? ಚೀ ಅಂದ್ರೆ ಬೇಕಪ್ಪ. ಕಡುದುರುಳೆ ನಿಲ್ಸಾರಲೆ, ಕಾಡುತ್ತಲೆನ್ನ ಸರಸಗೆ ಬರುತ್ತಿರೆ, ಕಡುದುರುಳೆ ನಿಲ್ಸಾರಲೆ. ಪರಮ ಪುರುಷರೆಂದರಿಯದ ಮನದಲ್ಲಿ ಪರಿಪರಿ ವಿಧದಲ್ಲಿ ವಿಲಾಸ ವಚನವ, ಪರಮ ಪುರುಷರೆಂದರಿಯದ ಮನದಲ್ಲಿ ಪರಿಪರಿ ವಿಧದಲ್ಲಿ ವಿಲಾಸ ವಚನವ. ದುರಾತ್ಮಳೆ ಕಿರಾಕಳೆ ಕಿರಾಕಳೆ ಮೇರೆ, ದುರಾತ್ಮಳೆ ಕಿರಾಕಳೆ ಕಿರಾಕಳೆ ಮೇರೆ ಮೀರಿ ಮಾತನಾಡುತ್ತಿರೆ, ಕಡುದುರುಳೆ ನಿಲ್ಸಾರಲೆ. ಕಾಡುತ್ತಲೆನ್ನ ಸರಸಕ್ಕೆ ಬರುತ್ತಿರೆ, ಕಡುದುರುಳೆ ನಿಲ್ಸಾರಲೆ, ಕಡುದುರುಳೆ ನಿಲ್ಸಾರಲೆ, ಕಡುದುರುಳೆ ನಿಲ್ಸಾರಲೆ. ಓಹೋ, ನೀನು ಇದಕ್ಕಾಗಿ ಬಂದವಳು? ಹಾಗಾದರೆ ಮೋಸ ಹೋದೆ. ಮೋಸ ಹೋಗ್ಬಿಟ್ನಾ? ನಾನು ಆ ರಾಮನಿಗೆ ದಾಸನು.
ದಾಸನಿಗೆ ಪತ್ನಿಯಾಗುವುದರಲ್ಲಿ ನಿನಗೆ ಯಾವ ಸುಖವಿರುವುದು? ಈ ದಾಸನ್ ಕಟ್ಕೊಂಡ್ರೆ ಚಿಟಿಗೆ ತಾಳ ಬಿಟ್ರೆ ನೀನು ಹೇಗಾದರೂ ಮಾಡಿ ಆತನನ್ನೇ ವಹಿಸು, ಆಗ ನೀನು ನನಗೆ ಅತ್ತಿಗೆ ಆಗುವೆ, ನಾನು ಸಹ ನಿಮ್ಮ ಸೇವೆಯಲ್ಲೇ ಇರುವೆನು. ಈ ದಾಸನ್ ಕಟ್ಕೊಂಡ್ರೆ ಚಿಟಿಗೆ ತಾಳ ಬಿಟ್ರೆ ಬೇರೇನು ಸಿಗಲ್ಲ, ಹಂಗ ಹೋಗ್ಬೇಕಾಗುತ್ತೆ. ಆದ್ರೆ ಚಿಂತೆ ಇಲ್ಲ, ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು, ಆದ್ರೂ ಚಿಂತೆ ಇಲ್ಲ. ಒರೆಸಬಾರದೆ? ಛೀ, ದೂರ ಹೋಗು. ದೂರ ಹೋದ್ರೆ ಮಕ್ಕಳಾಗ್ತವ ಪ್ರಿಯ, ಹತ್ರ ಇರ್ಬೇಕಲ್ವೇ? ಛೀ, ಕಾಮುಕಳೆ. ನಿಮ್ಗೇನೀಗ ನಿಮ್ಮ ಅಣ್ಣನ ಮರು ಬೆಳಿಗ್ಗೆ ಹೋಗಿ ಇಲ್ಲಿಗೆ ಬಂದಿರೋದು ಪ್ರಿಯ. ಎಲೇ ಸುಂದರಿ, ಅನ್ಯಾಯವಾಗಿ ಸಾಯಬೇಡ, ಬಂದ ದಾರಿಯನ್ನೇ ಹಿಡಿದು ಹೊರಟು ಹೋಗು. ಒಟ್ನಲ್ಲಿ ನಿಮ್ಮ ಅಣ್ಣನ ಆಜ್ಞೆ ಬೇಕು ನಿಮಗೆ. ಹೋಗು, ಹಾಗೆ ಮಾಡು, ಹೋಗು. ಸರಿ ಪ್ರಿಯ, ಹೋಗಿ ಬರಲೆ. ಹೋಗು. ಒಂದೇ ಒಂದು ಸುಂದರಂಗ 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 ಸುಂದರಂಗ. ಎಲೆ ಸುಂದರಿ, ಮತ್ತೆ ತಕ್ಕಾಗಿ ಬಂದೆ? ಅಲ್ಲೇನು ಆಗಲ್ಲ, ಇಲ್ಲಾರ ಆಗುತ್ತೇನೋ ಅಂತ. ಪ್ರಿಯ, ನಿಮ್ಮ ತಮ್ಮನವರ ಬಳಿಗೆ ಹೋಗಿದ್ದೇನೋ, ಅವರೇನೋ ನಿಮಗೆ ದಾಸರಂತೆ. ಈಗ ಅವನ ಆಂತರ್ಯವು ತಿಳಿಯಿತು. ನಿಮ್ಮ ಆಜ್ಞೆ ಇಲ್ಲದೆ ನನ್ನ ಆಜ್ಞೆ ಇಲ್ಲದೆ ಆತನು ಏನು ಕೆಲಸವನ್ನು ಮಾಡುವುದಿಲ್ಲ. ನಿಮಗೆ ಒಳ್ಳೇದಾಗೋದಿಲ್ಲ ಬಿಡಿ ಪ್ರಿಯ. ನೀವಿಲ್ಲಿ ಬೆಚ್ಚಗಿದ್ದೀರಾ, ಪಾಪ ಚಳಿಯಲ್ಲಿ ನಡ್ಕಂತ ಅವರಿದ್ದಾರೆ, ಅದೇನೋ ಕೊಡ್ತೀರಾ, ಕೈ ಕೊಟ್ಬಿಡಿ ಪ್ರಿಯ. ಅದು ಕೈಯಲ್ಲಿ ಕೊಡುವುದಲ್ಲಮ್ಮ. ಮತ್ತಿನ್ನೆಲ್ಲಿ ಕೊಡ್ಬೇಕು ಅನ್ಕೊಂಡಿದ್ರೆ ಅಲ್ಲಿಗೆ ಕೊಟ್ಟು ಬಿಡಿ ಪ್ರಿಯ. ಅದು ಸೆರಗಿನಲ್ಲಿ ಹಾಕುವುದಲ್ಲಮ್ಮ. ಕೆನ್ನೆ ಮೇಲೆ ಕೊಡು ಪ್ರಿಯ. ಅದು ಕೆನ್ನೆಯಲ್ಲೇ ಕೊಡುವುದಲ್ಲಮ್ಮ. ಬಾಯಿಂದ ಹೇಳ್ಬಿಡಿ ಅದೇನಂತ. ಅದು ಬಾಯಲ್ಲಿ ಹೇಳುವುದಲ್ಲಮ್ಮ. ಇಲ್ಲಿ ಬಾ, ಇಲ್ಲಿ ಬಾ, ನಿನ್ನ ಬೆನ್ನಿನ ಮೇಲೆ ಬರೆಯುವೆನು. ಇದು ಕೊಡೋದಲ್ಲ, ಇದು ಹಾಗೆಲ್ಲ ಕೊಡುವುದಲ್ಲಮ್ಮ. ಬೆನ್ನಿನ ಮೇಲೆ ಬರೆಯುವೆನು. ಈ ಗುರುತನ್ನು ಅವನಿಗೆ ತೋರಿಸು, ಅವ ನಿನ್ನ ಮಾನಿಸದೇ ಇರಲಾರನು. ಬರೀವಿರಾ? ಇಲ್ಲಿ ಬಾ ಪ್ರಿಯ, ದಪ್ಪ ದಪ್ಪದಾಗಿ ಬರೆಯಿರಿ. ತಕ್ಕನಾಗೇ ಬರಿವೆ ಬಾಮ್ಮ. ಪ್ರಿಯ, ಗುಂಡು ಗುಂಡಾಗಿ ಮುದ್ದು ಮುದ್ದಾಗಿ ದುಂಡು ದುಂಡಾಗಿ ಬರೆಯಿರಿ. ಅಮ್ಮ, ಈ ಗುರುತನ್ನು ಅವನಿಗೆ ತೋರಿಸು, ಅವನು ಪ್ರಿಯ. ಬರ್ದೇ ಇಲ್ವಲ್ಲ? ಖಂಡಿತವಾಗಿ ಬರೆಸುವನು. ಬರ್ತಿರುವನಮ್ಮ. ಒತ್ತು ಬರದ್ರ? ಚುಚ್ಚಿಲ ಇಲ್ಲಪ್ಪ ನಿಮ್ದು, ಬಹಳ ಸೂಕ್ಷ್ಮ ಬರೀತೀರಾ. ಸರಿ ಪ್ರಿಯ, ಅಲ್ಲಿಗೆ ಹೋಗಿ ಬರುತ್ತೇನೆ. ಅವರು ಒರೆಸಲಿಲ್ಲದ್ರೆ ಪುನಃ ಒಳ್ಳೆಯದು, ಹೋಗಿ ಬಾಮ್ಮ. ಅಕ್ಕ, ನೀನೇ ಕಣಕಯ್ಯೋ. ಅಕ್ಕ, ಇವರ ತಮ್ಮನನ್ನ ಬರೋದ್ರೊಳಗಾಗಿ ಗುಡಿಸಲಿಗೆ ಅಡ್ಡಗೋಡೆ ಇಡಿಸೆ. ಅಡ್ಡಗೋಡೆ ನಮಗೆ ಎಲ್ಲ ಮರ್ತದವು, ಎಲ್ಲ ಮರೆತು ಹೋಯ್ತೆ. ಹೊಸ ಮದುವೆ ಮಾಡ್ಕೊಂಡ್ ಬರ್ತಾ ಇದೀವಿ. ಹೇಳದೆ ಕೇಳದೆ ಮಾಡಬಾಡಕ ಕಾರ್ಯ ಇರುತ್ತೆ. ಶಾಂತಮ್ಮ ಪಾಪಮ್ಮ ಬರ್ತಾರೆ. ಅಕ್ಕ, ಇವರ ತಮ್ಮನನ್ನು ನಾನು ಬರೆಸಿದ ಮೇಲೆ ಇವರು ನನಗೇನಾಗಬೇಕು? ಭಾವ, ಅಯ್ಯೋ, ಬಾ 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 ಬಾ. ಆಹ, ನನ್ನ ಮದುವೆಯಂತೆ, ಆಹ ನನ್ನ ಪ್ರಿಯಾ. ಓ ಪ್ರಿಯಾ. ಅಲ್ಲವೋ ಸುಂದರಿ, ಹಿಂದಿರುಗಿ ಬಂದೆ? ಬಿಟ್ಬಿಡ್ತೀನ ರೂಪ ರೋಡದ್ಮೇಲೆ. ನಿಮ್ಮ ಅಣ್ಣನಿಂದ ಕುರುವನ್ನು ತೆಗೆದುಕೊಂಡು ಬಂದಿದ್ದೇನೆ. ವಿರೋಧ ನುಡಿಗಳ ನುಡಿ ವರಜೆ, ಕರವತರಲ್ಲಿ ಪರಪುರುಷರಲ್ಲಿ ಬರೀ ವಿರೋಧ ನುಡಿಗಳ ನುಡಿ ವರಜೆ. ವಿರೋಧ ನುಡಿಗಳ ನುಡಿ ವರಜೆ, ಕರವತರಲ್ಲಿ ಪರಪುರುಷರಲ್ಲಿ ಬರೀ ವಿರೋಧ ನುಡಿಗಳ ನುಡಿ ವರಜೆ. ಸಾರಿ ಬೆಳೆದನೀಗ ಎಲೆ ಸಾರಿ ದೂರ ಕೀಗ ಬೇಗ, ಸಾರಿ ಬೆಳೆದನೀಗ ಎಲೆ ಸಾರಿ ದೂರ ಕೀಗ ಬೇಗ. ತೋರದ ಮುಖವ ಸಾಗುವುದನಿಸಿದ, ತೋರದ ಮುಖವ ಸಾಗುವುದನಿಸಿದ, ಕರವೆ ತರಳಿ ಪರಪುರುಷರಲ್ಲಿ ಬರೀ ವಿರೋಧ ನುಡಿಗಳ ನುಡಿ ವರಜೆ, ವಿರೋಧ ನುಡಿಗಳ ನುಡಿ ವರಜೆ, ವಿರೋಧ ನುಡಿಗಳ ನುಡಿ ವರಜೆ. ಛೀ, ಕಾಮುಗಳೇ, ನನ್ನನ್ನು ಕಾಡಿಸಬೇಡ.
ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಒಳ್ಳೆಯ ಮಾತಿನಿಂದ ನನ್ನನ್ನು ವರಿಸಿದರೆ ಸರಿ, ಇಲ್ಲವಾದ್ರೆ ಒಬ್ಬನನ್ನು ವಧಿಸಿ ಇನ್ನೊಬ್ಬನನ್ನು ವರಿಸಿ. ಹಾಗೆ ಮಾಡು, ಹೋಗು. ಲಗ್ನ ಮಾಡಿಕೊಳ್ಳಿ ಪ್ರಿಯಾ. ಮೊದಲು ಗುರುತನ್ನು ತೋರಿಸು. ತೋರಿಸಲೇ? ತೋರಿಸು. ಮೂರ್ಛೆ ಹೋಗಲ್ಲ ತಾನೆ? ಹಾಗೇನು ಇಲ್ಲ, ತೋರಿಸು. ಓಹೋ, ಅಣ್ಣನು ಒಳ್ಳೆಯ ಗುರುತಾನೆ, ಅತ್ಯುತ್ತಮವಾದ ಗುರುತಾನೆ ಕಳಿಸಿರುವನು. ನಾನೇ ದಪ್ಪದಾಗಿ ಸುಂದರಿ, ಹೇಳ ಪ್ರಿಯಾ. ಅನ್ಯಾಯವಾಗಿ ಸಾಯಬೇಡ. ಯಾಕೋ? ಬಂದ ದಾರಿಯನ್ನು ಹಿಡಿದು ಹೊರಡೋದು. ನನ್ನನ್ನು ಸಾಮಾನ್ಯ ಸ್ತ್ರೀಯಿಂದ ತಿಳಿದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಟವಾಡಿಸುತ್ತಿರುವಿರ. ಒಳ್ಳೆಯ ಮಾತಿನಿಂದ ವರಿಸಿದ್ರೆ ಸರಿ, ಇಲ್ಲವಾದ್ರೆ ಒಬ್ಬನನ್ನು ವಧಿಸಿ ಇನ್ನೊಬ್ಬನನ್ನು ವರಿಸುವೆನು. ಹಾಗೆ ಮಾಡು, ಹೋಗು. ಲಗ್ನ ಮಾಡಿಕೊಳ್ಳಿ ಪ್ರಿಯಾ. ಛೀ, ಕಾಮಗಳೇ, ಹೊರಡು. ಎಲ್ಲರವ ಕೂಳ ರಕ್ಕಸಿಯೇ, ಎಲ್ಲರವ ಕೂಳ ರಕ್ಕಸಿಯೇ, ದಾನವೀಯಳೆಂದು ಕರುಣವ ತೋರುತ್ತಾ ಬಲಿದೇ ರಾಮನ ನುಡಿಯ, ಬಲಿದೇ ರಾಮನ ನುಡಿಯ, ಸಲ್ಲ ನಡೆಯಿಬೆ ನಿನ್ನಯ ನಾಸಿಕ ಚೇತನದಿಂದ. ಎಲ್ಲವೋ ಲಕ್ಷ್ಮಣ ಇರಲಿ, ನಾನೀಗಲೇ ಹೋಗಿ ನಮ್ಮ ಅಣ್ಣಂದಿರುಗಳಾದ ಕರ ದೂಷಣ ರಾವಣನಿಗೆ ತಿಳಿಸಿ ನಿನಗೆ ತಕ್ಕದ್ದನ್ನು ಮಾಡಿಸದಿದ್ದರೆ ನನ್ನ ಹೆಸರು ಶೂರ್ಪಣಕಿಯೇ ಅಲ್ಲ. ಸೊರಿವದ ಮಗ ಸೊರಿವದ ರಕುತ, ಅದರಿಂದ ಅದಕ್ಕೆ ಬಂದಾಗ ಏನು ಮಾಡಲೇಗ ಮಗ ಕೈಗನಾಗ. ಅಣ್ಣ 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 ಅಣ್ಣ, ಅವನ್ ಮನೆ ಆಳಾಗ ಅವನ್ ನೆಗದು ಬಿದ್ದೋಗ ಬರ್ಬಾರ್ ಬಂದು ಹೊಂದ್ಕೊಂಡೋಗ ಏನು ಮಾಡಲೇಗ ಮಗ ಕೊಯ್ದನಾಗ. ಅಣ್ಣ 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 ಅಣ್ಣ, ಈಗಲೇ ಹೋಗಿ ನಮ್ಮಣ್ಣಂದಿರುಗಳಾದ ಕರ ದೂಷಣೆ ತಿಳಿಸಿ ಇವನಿಗೆ ತಕ್ಕದ್ದನ್ನು ಮಾಡಿಸುವೇನು.